Hello students. In this session we'll see practical problem on depreciation chapter. So problem number 7. Compute allowable depreciation from the following. Block of assets they have given, return on value given, rate also given. So first one, building, return on value 4,50,000, furniture 4 lakh, plant and machinery 16 lakh, and computer 2 lakh. And we know the rate of depreciation for building 10%, furniture 10%, plant and machinery 15%, computer 40%. The assets purchased during the year were building on 4th June for rupees 8 lakh. ಸೊ ಇಲ್ಲಿ ಬಿಲ್ಡಿಂಗನ್ನು 4th ಜೂನಿಗೆ 8 ಲ್ಯಾಕಿಗೆ ಪರ್ಚೇಸ್ ಮಾಡಿದ್ದಾರೆ. ಪ್ಲ್ಯಾಂಟ್ ಆನ್ 20th August ಫಾರ್ ರುಪೀಸ್ 12 ಲ್ಯಾಕ್. 12 ಲ್ಯಾಕ್ ಪ್ಲ್ಯಾಂಟ್ 20th August 12 ಲ್ಯಾಕಿಗೆ ಪರ್ಚೇಸ್ ಮಾಡಿದ್ದಾರೆ. ಮಿಷನರಿ ಆನ್ 14th December ಫಾರ್ ರುಪೀಸ್ 20 ಲ್ಯಾಕ್. ಮಿಷನರಿ 20 ಲ್ಯಾಕಿಗೆ ಪರ್ಚೇಸ್ ಮಾಡಿದ್ದಾರೆ. ಕಂಪ್ಯೂಟರ್ ಕಾಸ್ಟ್ ರುಪೀಸ್ 50,000 ವಾಸ್ ಸೋಲ್ಡ್ ಇನ್ ಮಾರ್ಚ್ ಫಾರ್ 20,000. ಸೊ ಇಲ್ಲಿ ಕಂಪ್ಯೂಟರ್ ನೋಡಿ, ಕಾಸ್ಟ್ 50,000 ಅಂತೆ, ಅದನ್ನು 20,000ಕ್ಕೆ ಸೇಲ್ ಮಾಡಿದ್ದಾರೆ. ಈ ಥರ ಕೊಟ್ಟಾಗ ಸೇಲ್ಸ್ ಎಷ್ಟಕ್ಕೆ ಮಾಡಿದ್ದಾರೆ ಆ ವ್ಯಾಲ್ಯೂವನ್ನು ತೊಗೋಬೇಕು. ಸೊ ಇಲ್ಲಿ ಈ ಸೇಲ್ ಆಗಿದೆ ಎಷ್ಟಕ್ಕೆ? 20,000ಕ್ಕೆ. 20,000 ತೊಗೊಂಡ್ರೆ ಸಾಕು, ಆ ಕಾಸ್ಟ್ ಎಲ್ಲೂ ಕನ್ಸಿಡರ್ ಮಾಡಲ್ಲ. ಈಗ ಈ ಸಮ್ಮಲ್ಲಿ ಎಷ್ಟು ಬ್ಲಾಕ್ ಇದೆ ನೋಡಿ, ಬಿಲ್ಡಿಂಗ್, ಫರ್ನಿಚರ್, ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ, ಕಂಪ್ಯೂಟರ್, ಟೋಟಲ್ ಬ್ಲಾಕ್ 4 ಇದೆ. 4 ಕಾಲಮನ್ನು ಹಾಕೋಬೇಕಾಗುತ್ತೆ. ಆನಂತರ ಇಲ್ಲಿ ಪರ್ಚೇಸ್ ಯಾವುದಲ್ಲಾಗಿದೆ? ಬಿಲ್ಡಿಂಗ್ ಪರ್ಚೇಸ್ ಆಗಿದೆ, ಪ್ಲ್ಯಾಂಟ್ ಆಗಿದೆ, ಮಿಷನರಿ ಆಗಿದೆ. ನೆನಪಿರಲಿ, ಎಲ್ಲ ಅಸೆಟ್ಗೆ ಬರೀ ಒಂದೇ ನಾರ್ಮಲ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಮಾತ್ರ ಕೊಡ್ತೀವಿ. ಅದೇ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿಗೆ ಮಾತ್ರ 2 ಡಿಪ್ರಿಸಿಯೇಷನ್ ಕೊಡ್ತೀವಿ. ಒಂದು ನಾರ್ಮಲ್ ಡಿಪ್ರಿಸಿಯೇಷನ್, ಮತ್ತೊಂದು ಎಡಿಷ್ನಲ್ ಡಿಪ್ರಿಸಿಯೇಷನ್ ಕೊಡ್ತೇವೆ. ಈಗ ಎಡಿಷ್ನಲ್ ಡಿಪ್ರಿಸಿಯೇಷನ್ ಯಾವ ವ್ಯಾಲ್ಯೂಗೆ ಕೊಡೋದು ನಾವು? ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಪರ್ಚೇಸ್ಡ್ ಇದ್ದರೆ ಮಾತ್ರ. ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಪರ್ಚೇಸ್ ಡ್ಯೂರಿಂಗ್ ದ ಇಯರ್ ಇದ್ದಾಗ ಅದಕ್ಕೆ ನಾವು ನಾರ್ಮಲ್ ಡಿಪ್ರಿಸಿಯೇಷನು ಕೊಡಬೇಕು, ಎಡಿಷ್ನಲ್ ಡಿಪ್ರಿಸಿಯೇಷನು ಕೊಡಬೇಕು. ನಾರ್ಮಲ್ ಡಿಪ್ರಿಸಿಯೇಷನ್ 15%, ಎಡಿಷ್ನಲ್ ಡಿಪ್ರಿಸಿಯೇಷನ್ 20%. ಮತ್ತು ಅಸೆಟ್ ಪರ್ಚೇಸ್ ಮಾಡಿದ ನಂತರ ನೀವು ನೋಡಬೇಕು, ಯಾವುದೇ ಅಸೆಟ್ ಪರ್ಚೇಸ್ ಆಗಿ 180 ದಿನಕ್ಕಿಂತ ಹೆಚ್ಚು ದಿನ ಅದನ್ನು ಯೂಸ್ ಮಾಡಿದರೆ ಅದಕ್ಕೆ ಫುಲ್ ರೇಟ್. 180ಗಿಂತ ಕಡಿಮೆ ದಿನ ಯೂಸ್ ಮಾಡಿದರೆ ಹಾಫ್ ರೇಟ್. So computation of depreciation, there are 4 block of assets: building, furniture, plant and machinery, and computer. So first we should take return on value as on 1st April. They have given in this problem 4,50,000, 40,000, 16 lakh and 2 lakh. Next, for that balance we should add additions. Here additions means purchased during the year. So building purchased for rupees 8 lakh. There is no any purchase of furniture, and plant and machinery purchased for rupees 32 lakh. ಇಲ್ಲಿ 32 ಲ್ಯಾಕ್ ಹೇಗೆ ಬಂತು ಅಂದರೆ, ಒಂದು ಪ್ಲ್ಯಾಂಟ್ ಮತ್ತೊಂದು ಮಿಷನರಿ. ಇಲ್ಲಿ ಪ್ಲ್ಯಾಂಟ್ ಮಿಷನರಿ ಎರಡು ಒಂದೇ ಬ್ಲಾಕ್. ಸೊ ಹಾಗಾಗಿ 8 ಲ್ಯಾಕ್ ಪ್ಲಸ್ 20 ಲ್ಯಾಕ್ 8 ಲ್ಯಾಕ್ 12 ಲ್ಯಾಕ್ ಇದೆ ನೋಡಿ ಇಲ್ಲಿ. ಪ್ಲ್ಯಾಂಟ್ 12 ಲ್ಯಾಕ್ ಪ್ಲಸ್ 20 ಲ್ಯಾಕ್ 32 ಲ್ಯಾಕ್. ನೆಕ್ಸ್ಟ್ ದೆರ್ ಇಸ್ ನೋ ಎನಿ ಪರ್ಚೇಸ್ ಆಫ್ ಕಂಪ್ಯೂಟರ್. ಮತ್ತು ಟೋಟಲ್ ಮಾಡಿ 12,50,000, 40,000, 48,000, 2 ಲ್ಯಾಕ್. ಸೊ ಫ್ರಮ್ ದಟ್ ಬ್ಯಾಲೆನ್ಸ್ ವಿ ಶುಡ್ ಡಿಡಕ್ಟ್ ಲೆಸ್ ಟ್ರಾನ್ಸ್ಫರ್ ಮೀನ್ಸ್ ಸೇಲ್ಸ್. ಸೊ ದೇರ್ ಈಸ್ ನೋ, ಇಲ್ಲಿ ಇರೋದು ಒಂದೇ ಸೇಲ್ಸ್ ಅಷ್ಟೇ. ಬಿಲ್ಡಿಂಗ್ ಸೇಲ್ಸ್ ಇಲ್ಲ, ಫರ್ನಿಚರ್ ಇಲ್ಲ, ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಇಲ್ಲ. ಕಂಪ್ಯೂಟರ್ ಮಾತ್ರ ಸೇಲ್ ಆಗಿದೆ 20,000. ಅಲ್ಲಿ 50,000 ಕಂಪ್ಯೂಟರ್ 20,000ಕ್ಕೆ ಸೇಲ್ ಆಗಿದೆ, 20,000 ತೊಗೋಬೇಕು. 20,000 ಸೋಲ್ಡ್. ಸೊ ಇದನ್ನು ಮೈನಸ್ ಮಾಡ್ಕೋಬೇಕು. ಇಲ್ಲಿ ಆಸ್ ಇಟ್ ಈಸ್ ಬರುತ್ತೆ 12,50,000, 40,000, 48 ಲ್ಯಾಕ್. ದೆನ್ 2 ಲ್ಯಾಕ್ ಮೈನಸ್ 20,000 ಮೀನ್ಸ್ 1,80,000. ಸೊ ದಿಸ್ ಇಸ್ ಕಾಲ್ಡ್ ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಡಿಪ್ರಿಷಿಯೇಷನ್. ಇದನ್ನು ರಿಟರ್ನ್ ಆನ್ ವ್ಯಾಲ್ಯೂ ಬಿಫೋರ್ ಡಿಪ್ರಿಷಿಯೇಷನ್ ಅಂತ ಕರಿತೇವೆ. ಈ ವ್ಯಾಲ್ಯೂ ಮೇಲೆ ಡಿಪ್ರಿಷಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋದು ಕಷ್ಟ ಆಗುತ್ತೆ, ಹಾಗಾಗಿ ಇಲ್ಲಿ 2 ಲೈನ್ ಜಾಗ ಬಿಟ್ಕೊಂಡು ವರ್ಕಿಂಗ್ ನೋಟ್ ಮಾಡ್ಕೋಬೇಕು. ಸೊ ನೋಟ್ ಆನ್ ಡಿಪ್ರಿಷಿಯೇಷನ್, ಫಸ್ಟ್ ಬ್ಲಾಕ್ ಬಿಲ್ಡಿಂಗ್, ಸೊ 10%. ಸೊ ಫಸ್ಟ್ ವಿ ಶುಡ್ ಟೇಕ್ ಓಪನಿಂಗ್ ಬ್ಯಾಲೆನ್ಸ್. ಆನ್ ಓಪನಿಂಗ್ 4,50,000. ಇಲ್ಲೆಲ್ಲ ಸೇಲ್ಸ್ ಇಲ್ಲ, ಹಾಗಾಗಿ ಡೈರೆಕ್ಟಾಗಿ 4,50,000 ಇಂಟು 10%. ಆನ್ ಪರ್ಚೇಸ್ ಮಾಡಿದ್ದೆ ಅವಾಗ 4th June, ಅಂದರೆ ಜೂನಿಂದ ನೀವು ಇಯರ್ ಎಂಡ್ 31st March ತನಕ ನೋಡಿದ್ರೆ ಮೋರ್ ದೆನ್ 180 ಡೇಸ್ ಬರುತ್ತೆ. ಸೊ ಫುಲ್ ರೇಟ್ 10%. ಸೊ ಟೋಟಲ್ 1,25,000 ಆಯಿತು. ನೆಕ್ಸ್ಟ್ ಸೆಕೆಂಡ್ ರೈಟ್ ಸೈಡಲ್ಲಿದೆ ನೋಡಿ, ಫರ್ನಿಚರ್. ರೇಟ್ ಆಫ್ ಡಿಪ್ರಿಷಿಯೇಷನ್ 10%. ಇಲ್ಲಿ ಓಪನಿಂಗ್ ಮಾತ್ರ ಇದೆ ಫರ್ನಿಚರ್, ಯಾಕಂದರೆ ಫರ್ನಿಚರ್ ಒಂದೇ 40,000 ಇರೋದು. 40,000 ಮೇಲೆ 10%, 4,000. ಆಮೇಲೆ ಮೂರನೇದು ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ. ಪ್ಲ್ಯಾಂಟ್ ಆ್ಯಂಡ್ ಮಿಷನರಿಗೆ 2 ಡಿಪ್ರಿಷಿಯೇಷನ್ ಇದೆ, ಒಂದು ನಾರ್ಮಲ್ ಮತ್ತೊಂದು ಎಡಿಷ್ನಲ್ ಯಾಕೆ ಬರುತ್ತೆ ಅಂದರೆ ಪರ್ಚೇಸ್ ಇದ್ದರೆ ಮಾತ್ರ ಎಡಿಷ್ನಲ್ ಬರುತ್ತೆ. ಈಗ ಫಸ್ಟ್ ನಾರ್ಮಲ್ ನೋಡೋಣ. ಆನ್ ಓಪನಿಂಗ್ ಫರ್ನಿಚರ್ ಓಪನಿಂಗ್ ಎಷ್ಟಿತ್ತು? 16 ಲ್ಯಾಕ್. 16 lakh ಮೇಲೆ 15%. 16 lakh into 15%, you will get 2,40,000. Next, purchased on 20th August.
20th ಆಗಸ್ಟಿಂದ ನೀವು ಇಯರ್ ಎಂಡ್ 31st ಮಾರ್ಚ್ ತನಕ ನೋಡಬೇಕು. ಆಗ ಮೋರ್ ದೆನ್ 180 ಡೇಸ್ ಬರುತ್ತೆ. ಸೊ ಫುಲ್ ರೇಟ್ 15% ಫುಲ್ 12 lakh ಇಂಟು 15%, 1,80,000. ದೆನ್ ಆನ್ ಪರ್ಚೇಸ್ 14th ಡಿಸೆಂಬರಿಂದ ಇಯರ್ ಎಂಡ್ 31st ಮಾರ್ಚ್ ತನಕ ನೋಡಿದ್ರೆ ಲೆಸ್ ದೆನ್ 180 ಡೇಸ್. ಅಕ್ಟೋಬರ್ 2 ಒಂದು ನೆನ್ಪಿಟ್ಕೊಂಡ್ರೆ ಸಾಕು. ಅಕ್ಟೋಬರ್ 2ಗಿಂತ ಮುಂಚೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 1 ಅಲ್ಲಿ ತನಕ ಪರ್ಚೇಸ್ ಮಾಡಿದ್ರೆ ಫುಲ್ ರೇಟ್. ಅಕ್ಟೋಬರ್ 2 ಅಥವಾ ಅದರ ನಂತರ ಪರ್ಚೇಸ್ ಮಾಡಿದ್ರೆ ಹಾಫ್ ರೇಟ್. ಸೊ 15 ಆಫ್ ಎಷ್ಟು 7.5%, 1,50,000 ಆಯಿತು. ಆಮೇಲೆ ಎಡಿಷನಲ್ ಡಿಪ್ರಿಷಿಯೇಷನ್ ಹಾಕಿ ಆನ್ ಪರ್ಚೇಸ್. ಫಸ್ಟ್ ಪರ್ಚೇಸ್ ಮಾಡಿದೆ ಅವಾಗ 20th ಆಗಸ್ಟ್ ಅಲ್ಲ, ಫುಲ್ 12 lakh ಮೇಲೆ ಎಡಿಷನಲ್ ಫುಲ್ ಅಂದರೆ ಎಷ್ಟು 20%. ಆಮೇಲೆ ಆನ್ ಪರ್ಚೇಸ್ 14th ಡಿಸೆಂಬರ್ ಅಂದರೆ ಹಾಫ್ ರೇಟ್ 20 ಆಫ್ ಅಂದರೆ ಎಷ್ಟು 20 lakh ಇಂಟು 10%, 2 lakh. ಇದೆಲ್ಲ 5 ಅನ್ನು ಆ್ಯಡ್ ಮಾಡಿ 10 lakh 10,000 ಬಂತು. ಮತ್ತು ಟೋಟಲ್ ಡಿಪ್ರಿಷಿಯೇಷನ್ ಒಂದು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಟೋಟಲ್ ಒಂದು ತೋರಿಸ್ಕೋಬೇಕಾಗುತ್ತೆ ಸಮ್ಮಲ್ಲಿ. ಸೊ ಇಲ್ಲಿ ಅದನ್ನೇ ಇಲ್ಲಿ ಫೀಡ್ ಮಾಡ್ತಾ ಬಂದಿದೆ ಅಷ್ಟೇ. 1,25,000, 4,000, 10 lakh 10,000, 72,000 ನಂತರ ಅದನ್ನ ಮೈನಸ್ ಮಾಡ್ಕೊಬಿಡಿ. ಸಿಗುವ ಆನ್ಸರ್ ರಿಟರ್ನ್ ಆನ್ ವ್ಯಾಲ್ಯೂ ಆಫ್ಟರ್ ಡಿಪ್ರಿಷಿಯೇಷನ್. ಸೊ ನೆಕ್ಸ್ಟ್ ಇಲ್ಲಿದೆ ನೋಡಿ, ಇನ್ನೊಂದು ಕಂಪ್ಯೂಟರ್ ಇತ್ತಲ್ಲ, ಕಂಪ್ಯೂಟರ್ಗೆ 40%. ಓಪನಿಂಗ್ 2 lakh ಇತ್ತು, ಅದರಲ್ಲಿ 20,000 ಸೇಲ್ ಆಯಿತು, ಮೈನಸ್ ಮಾಡ್ಕೊಳ್ಳಿ. ಇನ್ನು 1,80,000 ಅದರ ಮೇಲೆ 40%. ಆಮೇಲೆ ಪರ್ಚೇಸ್ ಇದೆ ಒಂದು ಕಂಪ್ಯೂಟರು, ಡೇಟ್ ಕೊಟ್ಟಿರಲಿಲ್ಲ. ಸೊ ಡೇಟ್ ಕೊಡದಿದ್ದ ಕಾರಣ ಫುಲ್ ರೇಟ್ 32,000. ಸೊ 1,28,000. ಟೋಟಲ್ ಡಿಪ್ರಿಷಿಯೇಷನ್ ಮಾಡ್ಕೊಬಿಡಿ. ಇದೆಲ್ಲ ಅಸೆಟ್ದು ಡಿಪ್ರಿಷಿಯೇಷನನ್ನು ಆ್ಯಡ್ ಮಾಡ್ಕೊಂಡ್ರೆ ಆಯ್ತು. ಇಲ್ಲಿ 1,25,000 ಪ್ಲಸ್ 4,000 ಪ್ಲಸ್ 10 lakh 10,000 ಪ್ಲಸ್ 1,28,000 ಇದಿಷ್ಟು ಆ್ಯಡ್ ಮಾಡಿದಾಗ ನಿಮಗೆ ಇಲ್ಲಿ ಟೋಟಲ್ ಡಿಪ್ರಿಷಿಯೇಷನ್ ಸಿಗುತ್ತೆ. ಓಕೆ, ಇಲ್ಲಿ ಡಿಪ್ರಿಷಿಯೇಷನ್ ಕಂಪ್ಯೂಟರ್ ಒಂದು ನೋಡಿ, ಕಂಪ್ಯೂಟರ್ ಡಿಪ್ರಿಷಿಯೇಷನ್ 72,000 ಇದೆ. ಇಲ್ಲಿ ಕಂಪ್ಯೂಟರಲ್ಲಿ ಪರ್ಚೇಸ್ ಕೊಟ್ಟಿಲ್ಲ, ಈ ಸಮ್ಮಲ್ಲಿ ಕೊಡಲಿಲ್ಲ. ಕಂಪ್ಯೂಟರು ಸೇಲ್ಸ್ ಇದೆ ಅಷ್ಟೇ 20,000. ಹಾಗಾಗಿ ಕಂಪ್ಯೂಟ್ರಲ್ಲಿ ಓಪನಿಂಗ್ ಫಾರ್ ಕಂಪ್ಯೂಟರ್ ಮಾತ್ರ ಇದೆ, ಎಷ್ಟು 2 lakh. ಅದರಲ್ಲಿ 20,000 ಸೇಲ್ ಆಗಿದೆ, 1,80,000 ಅಷ್ಟೇ. ಪರ್ಚೇಸ್ ಇಲ್ಲ. ಆ್ಯಕ್ಚುಲಿ ಕ್ವಶನ್ ಸ್ವಲ್ಪ ರಾಂಗ್ ಇದೆ. ಇಲ್ಲಿ ಕ್ವಶನ್ ಕರೆಕ್ಟ್ ಇದೆ, ಬಟ್ ಈ ಸೊಲ್ಯೂಷನಲ್ಲಿ ವರ್ಕಿಂಗ್ ನೋಟಲ್ಲಿ ಇದೊಂದು ಬಿಟ್ಬಿಡಿ. ಎಲ್ಲಿದೆ ನೋಡಿರಿ, ಓಪನಿಂಗ್ 72,000 ಇದೆಯಲ್ಲ, ಅದೊಂದು ತೊಗೊಂಡ್ರೆ ಸಾಕು. ಈ ಕೆಳಗಡೆ 32,000 ಇದೆಯಲ್ಲ, ಅದು ಕನ್ಸಿಡರ್ ಮಾಡೋದು ಬೇಡ. ಬರೀ 72,000 ಡಿಪ್ರಿಷಿಯೇಷನ್. ಇಲ್ಲಿ ಟೋಟಲ್ 72,000 ಮಾತ್ರ ತೊಗೊಂಡಿದ್ದೀವಿ ಸರಿ. ಆನಂತರ ಇಲ್ಲಿ ಸಮ್ಮಲ್ಲಿ ಕೂಡ 72,000 ಇದೆ ಅಷ್ಟೇ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 9. X company is a new industrial undertaking which begins to manufacture the article on 10th April of the previous year. It purchased plant and machinery valued rupees 30 lakh. ಸೊ ಇಲ್ಲಿ ಎಕ್ಸ್ ಅನ್ನೋ ಕಂಪನಿ ಹೊಸತು ಬಿಸ್ನೆಸ್ ಮಾಡ್ತಾ ಇದೆ. ಇದು ಒಂದು ಮಿಷಿನರಿಯನ್ನು 30 ಲಕ್ಷ ಕೊಟ್ಟು ಪರ್ಚೇಸ್ ಮಾಡಿದೆ. ದ ರಿಟರ್ನ್ ಆನ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಆ್ಯಂಡ್ ಮಿಷಿನರಿ ಆನ್ 1st April ಆಫ್ ಪ್ರೀವಿಯಸ್ ಇಯರ್ ಓನ್ಡ್ ಬೈ ವೈ ಕಂಪನಿ ಈಸ್ rupees 18 lakh. ವೈ ಕಂಪನಿಯಲ್ಲಿ ಇನ್ನೊಂದು ವೈ ಕಂಪನಿ ಇದೆ, ಒಂದು ಎಕ್ಸ್ ಕಂಪನಿ ಮತ್ತೊಂದು ವೈ ಕಂಪನಿ. ವೈ ಕಂಪನಿಯಲ್ಲಿ ಆಲ್ರೆಡಿ 1st April 18 ಲಕ್ಷದು ಒಂದು ಮಿಷಿನರಿ ಇತ್ತಂತೆ. ಇಟ್ ಪರ್ಚೇಸ್ಡ್ ಪ್ಲಾಂಟ್ ಫಾರ್ rupees 12 lakh. ವೈ ಕಂಪನಿ 12 ಲಕ್ಷಕ್ಕೆ ಒಂದು ಪ್ಲಾಂಟ್ ಪರ್ಚೇಸ್ ಮಾಡಿದೆ ಇನ್ ನವಂಬರ್ ಅಂತೆ. ಆ್ಯಂಡ್ ಪುಟ್ ಟು ಯೂಸ್ ಇಮಿಡಿಯೇಟ್ಲಿ, ಆವಾಗ ಏನೋ ಯೂಸ್ ಮಾಡಿ ಸ್ಟಾರ್ಟ್ ಮಾಡಿದೆ. ಇಟ್ ಆಲ್ಸೋ ಸೋಲ್ಡ್ ಓಲ್ಡ್ ಪ್ಲಾಂಟ್ ಫಾರ್ rupees 3 lakh. ವೈ ಕಂಪನಿ 3 ಲಕ್ಷಕ್ಕೆ ಒಂದು ಪ್ಲಾಂಟನ್ನು ಸೇಲ್ ಮಾಡಿದೆ. ಫೈಂಡ್ ಔಟ್ ಅಲೋಯಬಲ್ ಡಿಪ್ರಿಷಿಯೇಷನ್ ಆ್ಯಂಡ್ ರಿಟರ್ನ್ ಆನ್ ವ್ಯಾಲ್ಯೂ. ಇಲ್ಲಿ ಬ್ಲಾಕ್ ಆಫ್ ಅಸೆಟ್ ಒಂದೇ, ಬಟ್ ಕಂಪನಿ ಎಷ್ಟಿದೆ 2 ಇದೆ. ಸೊ 2 ಕಂಪನಿ ಇದ್ದಾಗ 2 ಕಾಲಮ್ ಬೇಕಾಗುತ್ತೆ, ಒಂದು ಎಕ್ಸ್ ಕಂಪನಿ ಮತ್ತೊಂದು ವೈ ಕಂಪನಿ. ಎಕ್ಸ್ ಕಂಪನಿದು ನೆನಪಿರಲಿ, ಎಕ್ಸ್ ಕಂಪನಿ ಓಪನಿಂಗ್ ಏನಿತ್ತಿಲ್ಲ, ಬಟ್ ಪರ್ಚೇಸ್ ಮಾಡಿದೆ ಎಷ್ಟಕ್ಕೆ 30 ಲಕ್ಷಕ್ಕೆ. ಬೇರೆ ಯಾವ ಟ್ರಾನ್ಸಾಕ್ಷನ್ ಆಗಿಲ್ಲ ಎಕ್ಸ್ ಕಂಪನಿಯಲ್ಲಿ. ವೈಯಲ್ಲಿ ಮಾತ್ರ ಓಪನಿಂಗ್ 18 ಲಕ್ಷ ಇತ್ತು, ಆಮೇಲೆ 12 ಲಕ್ಷ ಕೊಟ್ಟು ಪರ್ಚೇಸ್ ಮಾಡಿತ್ತು, 3 ಲಕ್ಷದು ಸೇಲ್ ಆಗಿದೆ. ಸೊ ಇಲ್ಲಿ ನೋಡಿ 2 ಕಾಲಮ್, ಒಂದು ಎಕ್ಸ್ ಕಂಪನಿಗೆ ಮತ್ತೊಂದು ವೈ ಕಂಪನಿಗೆ. ಕಂಪ್ಯೂಟೇಷನ್ ಆಫ್ ಡಿಪ್ರಿಷಿಯೇಷನ್, ಇಲ್ಲಿ ಅಸೆಟ್ ಒಂದೇ ಇರೋದು, ಪ್ಲಾಂಟ್ ಆ್ಯಂಡ್ ಮಿಷನರಿ. ರೇಟ್ ಎಷ್ಟು 15%. ಸೊ ಮೊದಲಿಗೆ ಓಪನಿಂಗ್ ಬ್ಯಾಲೆನ್ಸ್ ಆನ್ ಬರ್ಕೊಬಿಡುವ. ರಿಟರ್ನ್ ಆನ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಆನ್ 1st April. ಸೊ ನಮ್ಗೆ ಗೊತ್ತಿದೆ ಎಕ್ಸ್ ಕಂಪನಿಗೆ ಓಪನಿಂಗ್ ಇರಲಿಲ್ಲ, ನಿಲ್. ವೈ ಕಂಪನಿಯಲ್ಲಿ ಇತ್ತು ಎಷ್ಟು 18 ಲಕ್ಷ. ಸೊ ಇದಕ್ಕೆ ಆ್ಯಡ್ ಮಾಡಿ. ಆ್ಯಡ್ ಎಡಿಷನ್ಸ್ ಡ್ಯೂರಿಂಗ್ ದ ಇಯರ್. ಏನಾಗಿದೆ, ಎಕ್ಸ್ ಕಂಪನಿ 30 ಲಕ್ಷ ಕೊಟ್ಟು ಒಂದು ಮಿಷನರಿ ಪರ್ಚೇಸ್ ಮಾಡಿದೆ. ವೈ ಕಂಪನಿ 12 ಲಕ್ಷ ಕೊಟ್ಟು ಒಂದು ಪ್ಲಾಂಟ್ ಪರ್ಚೇಸ್ ಮಾಡಿದೆ. ಆ್ಯಡ್ ಮಾಡ್ಕೊಳ್ಳಿ, 30 lakh ಆ್ಯಂಡ್ 30 lakh ಆಯಿತು. ನೆಕ್ಸ್ಟ್ ಲೆಸ್ ಟ್ರಾನ್ಸ್ಫರ್. ಸೇಲ್ ಯಾವ್ದು ಮಾಡಿದೆ, ವೈ ಕಂಪನಿ ಸೇಲ್ ಮಾಡಿದೆ ಎಷ್ಟಕ್ಕೆ 3 ಲಕ್ಷಕ್ಕೆ ಸೇಲ್ ಮಾಡಿದೆ, ಮೈನಸ್ ಮಾಡಿ. ಸೊ 30 lakh 27 lakh. ದಿಸ್ ಇಸ್ ಕಾಲ್ಡ್ ರಿಟರ್ನ್ ಆನ್ ವ್ಯಾಲ್ಯೂ ಬಿಫೋರ್ ಡಿಪ್ರಿಷಿಯೇಷನ್. ಆನ್ ದಿಸ್ ಬ್ಯಾಲೆನ್ಸ್ ವಿ ಶುಡ್ ಚಾರ್ಜ್ ಡಿಪ್ರಿಷಿಯೇಷನ್. ಈಗ ಡಿಪ್ರಿಷಿಯೇಷನ್ಗೆ ಮತ್ತು ಈ WD ಆಫ್ ಡಿಪ್ರಿಷಿಯೇಷನ್ ಇದು 2 ಕಾಲಮ್ ಆಗಿಬಿಟ್ಟು ವರ್ಕಿಂಗ್ ನೋಟಿಗೆ ಬನ್ನಿ. ಸೊ ನೋಟ್ ಆನ್ ಡಿಪ್ರಿಷಿಯೇಷನ್. ಎಕ್ಸ್ ಕಂಪನಿ ಪ್ಲಾಂಟ್ ಆ್ಯಂಡ್ ಮಿಷನರಿ. ಎಕ್ಸ್ ಕಂಪನಿದು
ನೋಡಿ ಈಗ ಪ್ಲಾಂಟ್ ಆ್ಯಂಡ್ ಮಿಷನರಿ ಅಂದ ಕಾರಣ ನೆನಪಿಗೆ ಬರಬೇಕು ನಾರ್ಮಲ್ ರೇಟ್ ಮತ್ತು ಎಡಿಷನಲ್ ರೇಟ್. ಸೊ ನಾರ್ಮಲ್ ಡಿಪ್ರಿಷಿಯೇಷನ್ ಎಕ್ಸ್ ಕಂಪನಿಯಲ್ಲಿ ಓಪನಿಂಗ್ ಏನಾದ್ರು ಇತ್ತಾ? ಓಪನಿಂಗ್ ಏನೂ ಇರಲಿಲ್ಲ. ಸೊ ಓಪನಿಂಗ್ ನಿಲ್. ದೆನ್ ಪರ್ಚೇಸ್ಡ್ ಯಾವಾಗ 10th ಏಪ್ರಿಲ್ಗೆ ಪರ್ಚೇಸ್ ಮಾಡಿದ್ದು ಎಕ್ಸ್ ಕಂಪನಿ, ಹಾಗಾಗಿ ಫುಲ್ ರೇಟ್ 30 ಲ್ಯಾಕ್ ಇಂಟು 15%, 4,50,000 ಅದು ನಾರ್ಮಲ್ ಡಿಪ್ರಿಷಿಯೇಷನ್. ಆನಂತರ ಎಡಿಷನಲ್ ಡಿಪ್ರಿಷಿಯೇಷನ್ನ ಆ್ಯಡ್ ಮಾಡಿ, ಯಾಕಂದರೆ ಪರ್ಚೇಸ್ ಮಾಡಿದ್ದು ಆನ್ ಪರ್ಚೇಸ್ ಆಫ್. ಇದು ಯಾಕೆ ಏಪ್ರಿಲ್ ಪರ್ಚೇಸ್ ಮಾಡಿದ ಕಾರಣ ಫುಲ್ ರೇಟ್ 30 ಲ್ಯಾಕ್ ಇಂಟು ನಾರ್ಮಲ್ದು ಫುಲ್ ರೇಟ್ ಅಂದರೆ ಎಷ್ಟು 20%. ಸೊ ಟೋಟಲ್ ಎಷ್ಟಾಯಿತು 10,50,000. ಇನ್ನೊಂದು ವೈ ಕಂಪನಿದು ಪ್ಲಾಂಟ್ ಆ್ಯಂಡ್ ಮಿಷನರಿ ನೋಡೋಣ. ಸೊ ನಾರ್ಮಲ್ ಡಿಪ್ರಿಷಿಯೇಷನ್ ಓಪನಿಂಗ್ ಆಲ್ರೆಡಿ ಇತ್ತು, ಇಷ್ಟು 18 ಲಕ್ಷ ಇತ್ತು. ಓಪನಿಂಗಿಂದ ಯಾವತ್ತೂ ಸೇಲ್ಸನ್ನು ಮೈನಸ್ ಮಾಡ್ಕೋಬೇಕು. 3 ಲಕ್ಷ ತೆಗೀರಿ, ಎಷ್ಟು 15 ಲಕ್ಷ ಆದಮೇಲೆ 15%. ಆಮೇಲೆ ಪರ್ಚೇಸ್ಡ್ ಯಾವಾಗ ನವಂಬರಲ್ಲಿ ಪರ್ಚೇಸ್ ಮಾಡಿತ್ತು, ಸೊ ಹಾಗಾಗಿ ಹಾಫ್ 12 ಲಕ್ಷ ಇಂಟು 15 ಹಾಫ್ ಅಂದರೆ ಎಷ್ಟು 7.5% ಇದಾಯಿತು. ನಂತರ ಎಡಿಷನಲ್ ಡಿಪ್ರಿಷಿಯೇಷನ್ ಹಾಕೋಲ್ವ. ಎಡಿಷನಲ್ ಡಿಪ್ರಿಷಿಯೇಷನ್ ಯಾವುದಕ್ಕೆ? ಪರ್ಚೇಸ್ಗೆ ಮಾತ್ರ. ಸೊ ಅಲ್ಲಿ ಮೇಲ್ಗಡೆ ಪರ್ಚೇಸ್ ಮಾಡಿದ ನವಂಬರಲ್ಲಿ ಹಾಫ್ 12 ಲ್ಯಾಕ್ ಇಂಟು ಇಲ್ಲಿ 20 ಹಾಫ್ ಅಂದರೆ ಎಷ್ಟು 10%. ಇದೆಲ್ಲ ಟೋಟಲ್ ಮಾಡಿದಾಗ 4,35,000. ಸೊ ಈಚೆ ಬಂದಾಗ ನೋಡಿ ಎಕ್ಸ್ ಕಂಪನಿ 10,50,000, ವೈ ಕಂಪನಿ 4,35,000 ಡಿಪ್ರಿಷಿಯೇಷನ್. ಇದನ್ನ ಮೈನಸ್ ಮಾಡಿದಾಗ 19,50,000, 22,65,000 ಇದು ಡಿಪ್ರಿಷಿಯೇಷನ್.